can hear the demons call when they do. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಗ್ಯಾಸ್ ಸ್ಟವ್. ಏನಪ್ಪ ಗ್ಯಾಸ್ ಸ್ಟವ್ ಬಗ್ಗೆ ಅಂತ ಅನ್ಕೋಬೋದು. ನೋಡಿ, ಅಡುಗೆ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಬೇಕೇ ಬೇಕು. ಈಗಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಹಳೆ ಕಾಲದಂಗೆ ಕಟ್ಟಿಗೆ ಒಲೆ ಅದು ಇದು ಅಂತ ನಡೆಯೋದೇ ಇಲ್ಲ. ಮತ್ತು ಚಿಮಣಿ ಎಣ್ಣೆ ಸ್ಟವ್ಗಳು ಅದು ಇದು ಎಲ್ಲ ಮುಗಿದು ಹೋದ ಕಾಲ ಆಗಿದೆ. ಕಟ್ಟಿಗೆ ಒಲೆ ಅಂತೂ ತುಂಬಾ ರೇರ್ ಇರುತ್ತೆ. ಕೆಲವರು ಮಾತ್ರ ಅದನ್ನು ಯೂಸ್ ಮಾಡ್ತಾರೆ. ಕಟ್ಟಿಗೆ ಸಿಗೋದು ಕೂಡ ತುಂಬಾ ಕಷ್ಟ ಆಗಿದೆ ಈಗ. ಸೊ ಗ್ಯಾಸ್ ಸ್ಟವ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಅಲ್ವಾ? ಹಾಗೆ ಆ ಗ್ಯಾಸ್ ಸ್ಟವನ್ನು ತುಂಬ ವರ್ಷ ಬಾಳಿಕೆ ಬರುವಂಗೆ ಇಟ್ಕೋಬೇಕಲ್ವ? ಯಾಕಂದರೆ ಒಮ್ಮೆ ತಗೊಂಡ್ರೆ ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ದುಡ್ಡು ಜಾಸ್ತಿ ಬೇಕಾಗತ್ತೆ, ಎಲ್ರಿಗೂ ಕೂಡ ಆಗಲ್ಲ. ಹಾಗೆ ಆ ಗ್ಯಾಸ್ ಸ್ಟವನ್ನು ತುಂಬ ವರ್ಷ ಬಾಳಿಕೆ ಬರುವಂಗೆ, ಚೆನ್ನಾಗಿರುವಂಗೆ, ಮತ್ತೆ ಮತ್ತೆ ಹೊಸದಾಗಿ ತಗೊಳ್ಳದಂಗೆ, ಇದ್ದದ್ದನ್ನು ಚೆನ್ನಾಗಿ ಮೇಂಟೈನ್ ಮಾಡುವಂಗೆ ಏನು ಮಾಡಬೇಕಂತ ನಾನಿವತ್ತು ನನ್ನ ವಿಡಿಯೋದಲ್ಲಿ ತೋರಿಸಿಕೊಡ್ಲಿಕ್ಕಿದ್ದೇನೆ. ಓಕೆನಾ? ಸೊ ಏನಪ್ಪ ಅಂದರೆ, ಅದಕ್ಕೋಸ್ಕರ ಆ ಗ್ಯಾಸ್ ಸ್ಟವನ್ನು ವರ್ಷಕ್ಕೊಮ್ಮೆ ಸರ್ವಿಸ್ ಮಾಡಿಸ್ಬೇಕು. ನಾವು ಹೇಗೆ ವೆಹಿಕಲ್ಗಳನ್ನು ಸರ್ವಿಸ್ ಮಾಡಿಸ್ತಾ ಇರ್ತೇವಲ್ವ, ಸೇಮ್ ನೀಟಾಗಿ ಆಯಿಲಿಂಗ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ನನ್ನ ವಿಡಿಯೋದಲ್ಲಿ ಗ್ಯಾಸ್ ಸ್ಟವ್ ಸರ್ವಿಸನ್ನು ಹೇಗೆ ಮಾಡ್ತಾರಂತ ತೋರಿಸಿಕೊಡ್ತೇನೆ. ಸೊ ಫೈನಲಿ ಗ್ಯಾಸ್ ಸ್ಟವನ್ನು ಸರ್ವಿಸಿಗೋಸ್ಕರ ತೆಗೆದಿಟ್ಟಿದ್ದಾರೆ. ಬರ್ನರ್ಗಳನ್ನೆಲ್ಲ ತೆಗೆದಿಟ್ಟಿದ್ದಾರೆ. ನಾಬ್ ಅಥವಾ ಸ್ವಿಚ್ ಅಂತ ಹೇಳ್ತೇವಲ್ವ, ಅಲ್ಲೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ನಮಗೆ ಗೊತ್ತಿಲ್ಲದೇ ಆ ಥರ ತುಕ್ಕಿಡ್ದಿರುತ್ತೆ, ಗಲೀಜಾಗಿರುತ್ತೆ, ಕಸಗಳೆಲ್ಲ ಹಿಡ್ಕೊಂಡು. ಬರ್ನರ್ ನೋಡಿ ಹೇಗಾಗಿ ಹೋಗಿದೆ ಅಂತ. 1 by 1 ಎಲ್ಲ ತೋರಿಸ್ತಾನೆ ಹೋಗ್ತಾರೆ ನೋಡಿ ಅವರು, ಎಲ್ಲೆಲ್ಲಿ ಗಲೀಜಾಗಿದೆ, ತುಕ್ಕಿಡ್ದಿದೆ, ಏನೆಲ್ಲ ಕತೆ ಆಗಿದೆ ಅಂತ. ಇನ್ನು ಗ್ಯಾಸ್ ಸ್ಟವಿನ ಒಳಭಾಗ ನೋಡಿ, ಈ ಪೈಪೆಲ್ಲ ಬರುವಂಥ ಒಂದು ಜಾಗ ಇರುತ್ತಲ್ಲ, ಬರ್ನರಿಗೆ ಗ್ಯಾಸ್ ಬರುವಂಥ ಜಾಗ ಇರುತ್ತೆ ನೋಡಿ, ಎಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಈ ರೀತಿಯಾಗಿ ತುಕ್ಕಿಡಿದ್ರೆ ಕೆಲವೊಂದು ಕಡೆ ಅಂತೂ ತೀರಾನೇ ಹಾಳಾಗಿ ಹೋಗಿದೆ. ನೋಡ್ತಾ ಇದ್ದೀರಲ್ವ, ಗುಜರಿ ಹಾಕೋ ಸ್ಟವ್ ಥರ ಆಗೋಗಿದೆ. ಗೊತ್ತಿಲ್ಲದೇ ಹೀಗಾಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ಇದನ್ನು ಸರ್ವಿಸ್ ಮಾಡಿಸೇ ಇರಲ್ಲ, ಆಮೇಲೆ ಹೊಸದೇ ತರುವಂಗಾಗತ್ತೆ. ಈಗ ಅವರೆಲ್ಲ 1 by 1 ಕ್ಲೀನ್ ಮಾಡಿ ನೀಟಾಗಿ ಯಾವುದೆಲ್ಲ ಎಕ್ಸ್ಟ್ರಾ ನಟ್ಟು ಬೋಲ್ಟು ಏನೆಲ್ಲ ಒಂದು ಅದಕ್ಕೆ ಫಿಟ್ಟಿಂಗ್ಸ್ ಬೇಕು ನೋಡಿ ಎಲ್ಲ ಮಾಡಿ ಕೊಡ್ತಾರೆ ನೋಡಿ. ಪೂರ್ತಿಯಾಗಿ ಆಯಿಲಿಂಗ್ ಮಾಡ್ತಾರೆ. ಫಸ್ಟು ಕ್ಲೀನ್ ಮಾಡ್ತಾರೆ, ತುಕ್ಕೆಲ್ಲ ಬಿಡಿಸ್ತಾರೆ, ಕ್ಲೀನ್ ಮಾಡ್ತಾರೆ, ಮತ್ತು ಯಾವುದೆಲ್ಲ ಪಾರ್ಟ್ಸ್ ಹಾಕಬೇಕು ಹಾಕಿ ಆಯಿಲಿಂಗ್ ಮಾಡಿ ಪರ್ಫೆಕ್ಟ್ ಮಾಡಿ ಕೊಡ್ತಾರೆ. ಕೆಲವೊಂದು ಮನೆಗಳಲ್ಲಿ ನೋಡ್ತೀವಿ, ಈ ಸ್ವಿಚ್ ಹತ್ರ ಎಷ್ಟು ಅದು ಹಾಳಾಗಿರುತ್ತೆ ಅಂದರೆ ಅರ್ಧಂಬರ್ಧ ಸ್ವಿಚ್ ಆನ್ ಆಫ್ ಆಗಿರುತ್ತೆ. ಆಫ್ ಮಾಡಿರ್ತೇವೆ ಅಂತ ಹೇಳಿರ್ತಾರೆ, ಅಥವಾ ನಮ್ಮ ಮನೇಲೂ ಕೂಡ ಕೆಲವೊಂದು ಸಲ ಆಗಿದೆ. ಆಫ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಅದು ಆಫೇ ಆಗಿರಲ್ಲ, ಅರ್ಧಂಬರ್ಧ ಆಗಿರುತ್ತೆ. ಹೀಗೆಲ್ಲ ಆದರೆ ತುಂಬಾ ಡೇಂಜರ್, ಗ್ಯಾಸ್ ಲೀಕ್ ಆಗ್ತಾನೆ ಇರುತ್ತೆ ಅಲ್ವಾ? ಈ ರೀತಿ ಎಲ್ಲ ಬ್ಲಾಕೇಜಸ್ ಎಲ್ಲ ಬಂದರೆ ತುಂಬ ರಿಸ್ಕ್ ಆ್ಯಕ್ಚುಲಿ. ಅದರಲ್ಲೂ ಸಿಲಿಂಡರು, ಗ್ಯಾಸು ಅನ್ನೋ ವಿಷಯದಲ್ಲಿ ಉಂಟಲ್ವ, ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ನೋಡಿ, ಗ್ಯಾಸ್ ಫ್ಲೋ ಆಗುವ ಈ ಪೈಪ್ಗಳಲ್ಲೆಲ್ಲ ಎಷ್ಟು ರಸ್ಟ್ ಹಿಡಿದಿದೆ ನೋಡ್ತಿದ್ದೀರಲ್ವ. ಪೂರ್ತಿಯಾಗಿ ಎಲ್ಲವನ್ನು ಕೂಡ ಚೇಂಜ್ ಮಾಡಿದ್ದಾರೆ ನೋಡಿ. ಸಿಲಿಂಡರ್ ಸ್ಫೋಟ ಆಗೋದು ಎಷ್ಟೋ ಸಲ ಕೇಳಿರ್ತೀವಿ ನ್ಯೂಸ್ಗಳಲ್ಲಿ ಅಲ್ವಾ? ಬರೀ ಸಿಲಿಂಡ್ರಿನ ಪ್ರಾಬ್ಲಮ್ ಒಂದೇ ಅಲ್ಲ, ಈ ಗ್ಯಾಸ್ ಸ್ಟೋವಿನ ಪ್ರಾಬ್ಲಮಿಂದನೂ ಕೂಡ ಆಗುತ್ತೆ. ಅಂದರೆ ಈ ಥರ ತುಕ್ಕಿಡಿದು ಈ ಥರ ಬ್ಲಾಕ್ ಆಗಿ, ಕಟ್ಟಾಗಿ, ತುಂಡಾಗಿ ಒಳಗಡೆ ಏನೇನಾಗಿರುತ್ತೆ ಗೊತ್ತಿರಲ್ಲ ಅಲ್ವಾ? ಹಾಗೆಲ್ಲ ಹಾಕ್ಕೊಂಡಿದ್ರೆ ಗ್ಯಾಸ್ ಲೀಕ್ ಆಗೇ ಆಗುತ್ತೆ. ಹಾಗೆ ಕೆಲವೊಂದು ಸಲ ಕಿಚನ್ ತುಂಬ ಹರಡ್ಕೊಂಡಿರುತ್ತೆ, ಗೊತ್ತೇ ಇರಲ್ಲ.
ಮತ್ತು ಒಮ್ಮೆಲೆ ಬೆಂಕಿಯನ್ನು ನಾವು ಉರಿಸುವಾಗ ಸ್ಫೋಟ ಆಗಿ ಬಿಡುತ್ತೆ. ಹೀಗೆಲ್ಲ ತುಂಬ ಕಾರಣಗಳಿವೆ. ಅದಕ್ಕೋಸ್ಕರ ನಾವು ಇದನ್ನು ಇಂಪಾರ್ಟೆಂಟ್ ವಿಷಯ ಇದು, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಗ್ಯಾಸ್ ಸ್ಟವನ್ನು ಸರ್ವಿಸ್ ಮಾಡಿಸ್ಲೇಬೇಕು ಅಲ್ವಾ. ನಮ್ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಇದೆ ಅಲ್ವಾ, ಬಟರ್ಫ್ಲೈ ಕಂಪೆನಿದು. ತುಂಬಾ ಬೆಸ್ಟ್ ಕಂಪೆನಿ. ಎಷ್ಟೊಂದು ವರ್ಷಗಳಿಂದ ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ. ಆದರೆ ಇತ್ತೀಚೆಗೆ ಸ್ವಲ್ಪ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನಮ್ಮ ಮನೆ ಇರೋದು ಸೀ ಸೈಡ್, ಅಂದರೆ ಸಮುದ್ರಕ್ಕೆ ಸಮೀಪ. ಸಮುದ್ರದ ಹತ್ತಿರ ಇದ್ದರೆ ಮಾಯಿಶ್ಚರಿಂದ ತುಕ್ಕಿಡಿಯುತ್ತೆ ಅಂತ ಹೇಳ್ತಾರಲ್ವ. ವಸ್ತುಗಳು ಬಾಳಿಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೇಗನೆ ತುಕ್ಕಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈ ಗ್ಯಾಸ್ ಸ್ಟವ್ ಹೀಗಾಗಿದೆ. ಸಮುದ್ರದ ಹತ್ರ ಯಾರದ್ದೆಲ್ಲ ಮನೆ ಇದೆ ನೋಡಿ, ಅವರೆಲ್ಲ ನಿಜಕ್ಕೂ ಇದನ್ನು ವಿಚಾರ ಮಾಡಬೇಕಾದದ್ದೇ. ಆದಷ್ಟು ಅದನ್ನು ಸರ್ವಿಸ್ ಮಾಡ್ತಾ ಇರಬೇಕು. ಗ್ಯಾಸ್ ಸ್ಟವನ್ನು ಬೇಗ ತುಕ್ಕಿಡಿದು ಹಾಳಾಗೋಗುತ್ತೆ. ಹಾಗೆ ಸಮುದ್ರದಿಂದ ತುಂಬ ದೂರ ಇರೋರಿಗೆ ಇಷ್ಟಕ್ಕೊಂದು ಚಿಂತೆ ಇರಲ್ಲ, ಬೇಗ ಹಾಳಾಗಲ್ಲ, ತುಕ್ಕಿಡಿಯಲ್ಲ. ಇದು ಯಾವುದೇ ಕಂಪೆನಿಯ ಸ್ಟವ್ದು ಪ್ರಾಬ್ಲಮ್ ಅಲ್ಲ. ಬಟರ್ಫ್ಲೈ ಕಂಪೆನಿ ಬೆಸ್ಟ್ ಕಂಪೆನಿ. ಎಷ್ಟೇ ಒಳ್ಳೆ ಕಂಪೆನಿದು ವಸ್ತುಗಳನ್ನು ತೊಗೊಂಡ್ರೂ ಕೂಡ ಸಮುದ್ರದ ಹತ್ತಿರ ಮಾಯಿಶ್ಚರಿಂದ ತುಕ್ಕಿಡದೇ ಹಿಡಿಯುತ್ತೆ ಅಲ್ವಾ. ಹಾಗೆ ಈ ರೀತಿ ಪೈಪ್ಗಳಲ್ಲಿ ನಾಸಲ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಕೆಲವೊಂದು ಸಲ ಸ್ಪ್ರಿಂಗ್ಗಳು ಕಳ್ಚೋಗಿರುತ್ತೆ. ಹೀಗೆ ಚಿಕ್ಕ ಚಿಕ್ಕ ವಿಷಯ ಅಂತ ಅನಿಸುತ್ತೆ, ಆದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಮೆಷಿನರಿ ಆಗಲಿ, ವೆಹಿಕಲ್ ಆಗಲಿ, ಯಾವುದೇ ಕೂಡ ಆಗಲಿ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಲಿ, ಕೆಲವೊಂದು ಸಲ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವಿ ಅಂದಮೇಲೆ ಅದನ್ನು ನೀಟಾಗಿ ಮೇಂಟೆನೆನ್ಸು ಕೂಡ ಮಾಡಬೇಕಲ್ವ. ಹೇಗೆ ಮನೆಯನ್ನು ಕ್ಲೀನಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ತಾ ಇರ್ತೀವಿ, ಇಲ್ಲದಿದ್ದರೆ ಮನೆ ಕೂಡ ಹಾಳಾಗೋಗುತ್ತೆ. ಪ್ರತಿಯೊಂದು ವಿಷಯ ಅಷ್ಟೇ ತಾನೇ. ಹಾಗೆ ತುಂಬ ಜನರಿಗೆ ಇದು ಗೊತ್ತೇ ಇರಲ್ಲ. ನಾನು ಕೇಳಿದ್ದೇನೆ ಕೆಲವೊಂದು ಸಲ ಫ್ರೆಂಡ್ಸ್ಗಳ ಹತ್ರ, ಅವರು ನಾವೆಲ್ಲ ಹಾಗೆ ಸರ್ವಿಸ್ ಮಾಡಿಸೇ ಇಲ್ಲ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಸ್ಪೆಷಲ್ಲಾಗಿ ಮಾಡಿಸ್ತಿರೋದು. ನೋಡಿ, ಕ್ಲೀನಾಗಿ ಆಯಿಲಿಂಗ್ ಮಾಡಿ ಬರ್ನರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಫಸ್ಟ್ ಕ್ಲೀನಾಗಿ ತೊಳ್ಕೊಳ್ತಾರೆ, ಆಮೇಲೆ ಡ್ರೈ ಮಾಡ್ತಾರೆ, ಆಮೇಲೆ ಕ್ಲೀನಾಗಿ ಯಾವುದೇ ರಿಪೇರೆಲ್ಲ ಇದ್ದರೆ ಮಾಡಿ ಆಮೇಲೆ ಆಯಿಲಿಂಗ್ ಮಾಡಿ ಇಡ್ತಾರೆ. ತುಂಬಾ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ. ಲಾಸ್ಟಿಗೆ ಎಂಡಿಗೆ ಹೊಸ ಗ್ಯಾಸ್ ಸ್ಟವ್ ಥರ ಆಗಿ ಹೋಗುತ್ತೆ. ಈ ನಾಬ್ಗಳು ಅಥವಾ ಸ್ವಿಚ್ಗಳು ಅಂತ ಏನು ಹೇಳ್ತೇವಲ್ಲ, ಅದಂತೂ ತುಂಬಾ ಇಂಪಾರ್ಟೆಂಟ್ ಆಯಿತಾ. ಚೂರು ಕೂಡ ಲೂಸ್ ಆಗದಂಗೆ ನೋಡ್ಕೋಬೇಕು. ಮಕ್ಕಳೆಲ್ಲ ತುಂಬ ಸಲ ಕೆಲವೊಂದು ಸಲ ಹಾಗೆ ವಟ್ರಾಶಿ ತಿರ್ಸಿ ಬಿಡ್ತಾರೆ. ಅದಕ್ಕೋಸ್ಕರ ಈಗ ನೋಡಿ ಕ್ಲೀನಾಗಿ ಎಲ್ಲವೂ ರೆಡಿ ಆಯಿತು. ಇನ್ನೆಲ್ಲ ಸೆಟ್ ಮಾಡಿ ಬಿಡ್ತಾರೆ ಲಾಸ್ಟಿಗೆ. ಆಗ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದೆ ಅಲ್ವ, ಎಷ್ಟು ಗಲೀಜಾಗಿತ್ತು, ರಸ್ಟ್ ಹಿಡಿದು ಅದು ಇದು ಅಂಥೇಳಿ. ಈಗ ನೋಡಿ ಫೈನಲಿ ರೆಡಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಎಷ್ಟಕ್ಕೊಂದು ಚೇಂಜಸ್ ಆಗಿದೆ ಅಂತ.
ಸೊ ಫೈನಲಿ ರೆಡಿ ಆಗೇ ಬಿಡ್ತು ನೋಡಿ. ಕ್ಲೀನಾಗಿ ಸರ್ವೀಸ್ ಆಗಿ ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ. ತುಂಬಾ ಖುಷಿ ಆಯಿತು ನನಗೆ ನೋಡಿ. ಇನ್ನು ಎಲ್ಲ ಸೆಟ್ ಮಾಡಿ ಆದಮೇಲೆ ಫೈನಲಿ ಪೈಪ್ ಇದೆ ಅಲ್ವಾ, ಅದು ಕೂಡ ತುಂಬಾ ಇಂಪಾರ್ಟೆಂಟು ನೋಡಿ. ಇಲ್ಲೂ ಕೂಡ ಕೆಲವೊಂದು ಸಲ ಲೂಸ್ ಆಗುತ್ತಂತೆ, ಗೊತ್ತಿರಲ್ಲ, ರಸ್ಟ್ ಹಿಡಿದಿರುತ್ತೆ. ಹಾಗೆ ಪೈಪನ್ನು 6 ತಿಂಗಳಿಗೆ ಚೇಂಜ್ ಮಾಡಿಸ್ಬೇಕು. ಇಲ್ಲೂ ಲೀಕೇಜ್ ಇದ್ದರೆ ತುಂಬಾ ಡೇಂಜರು ಗೊತ್ತಾಯ್ತಾ. ಹಾಗೆ ನೋಡಿ ಇದನ್ನು ಕೂಡ ಕ್ಲೀನಾಗಿ ಸೆಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ಅಂಶವನ್ನು ಕೂಡ ಸಣ್ಣ ಸಣ್ಣ ವಿಷಯನೂ ಬಿಡದೆ ಕ್ಲೀನಾಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ಈಗ ನೋಡಿ ಫೈನಲಿ ರೆಡಿಯಾಗಿ ಬಿಡ್ತು. ಎಲ್ಲ ಬರ್ನರ್ಗಳು ಚೆನ್ನಾಗಿ ಉರಿತಿದೆಯೋ ಇಲ್ಲೋ, ಏನಾದ್ರು ಪ್ರಾಬ್ಲಮ್ ಇದೆಯೋ ಅಂತ ನೋಡಿ ಕೊಡ್ತಾರೆ. ನೋಡಿ ಕ್ಲೀನಾಗಿ ಬರ್ನರ್ಗಳು ಉರಿತಾ ಇದೆ, ನೋಡಿದ್ರಲ್ವಾ. I can hear the demons call when they do what they do, and they do what they do, and now I feel like taking off. ತುಂಬ ಜನರಿಗೆ ಇದೆಲ್ಲ ಇಂಟ್ರೆಸ್ಟ್ ಇರಲ್ಲ. ಇದೇನಪ್ಪ ನೋಡೋದು, ತೊಗೊಂಡು ಏನು ಮಾಡೋಕ್ಕಿದೆ, ಗ್ಯಾಸ್ ಸ್ಟವ್ ರಿಪೇರಿ ಮಾಡೋದು, ಸರ್ವಿಸ್ ಮಾಡೋದು, ತೊಗೊಂಡು ಏನು ಮಾಡಬೇಕು, ನೋಡಿ ಏನು ಮಾಡೋಕ್ಕಿದೆ ಹಾಗೆ ಅಂದ್ಕೋಬೇಡಿ. ಎಲ್ರಿಗೂ ಬೇಕಾಗತ್ತೆ, ನಾಲೆಜ್ ಬೇಕು, ಯಾವ ವಿಷಯದಲ್ಲಿ ಹೇಗೆ ಇರುತ್ತೆ, ಏನು ನಮಗೆ ಒಂದು ತಿಳುವಳಿಕೆ ಬೇಕಲ್ವಾ, ಹೇಗೆ ನಡೀತಿದೆ, ಏನು ಕತೆ, ಹೇಗೆ ರಿಪೇರಿ ಮಾಡ್ತಾರೆ, ಹೇಗೆ ಸರ್ವಿಸ್ ಮಾಡ್ತಾರೆ, ಯಾವುದೇ ವಿಷಯ ಆಗಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೇಬೇಕಲ್ವ. ನಾವು ಇಂಟ್ರೆಸ್ಟ್ ತೋರಿಸಿದ್ರೇ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಅವರಿಗೂ ಒಂದು ಜನರಲ್ ನಾಲೆಜ್ ಅಂತ ಒಂದು ಗೊತ್ತಿರಲೇಬೇಕಲ್ವ. ಹಾಗೆ ಅದಕ್ಕೋಸ್ಕರ ನಾನು ಇಂಥ ವೀಡಿಯೋಸ್ ಹಾಕ್ತೇನೆ. ಎಲ್ರಿಗೂ ಶೇರ್ ಮಾಡಿ, ಮಕ್ಕಳಿಗಂತೂ ತಪ್ಪದೇ ತೋರಿಸಿ, ಎಲ್ರಿಗೂ ಗೊತ್ತಿರಬೇಕು. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ, ಹೇಗೆ ಗ್ಯಾಸ್ ಸ್ಟವನ್ನು ಸರ್ವಿಸ್ ಮಾಡ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ ನೋಡಬೇಕಂತ ಇಂಟ್ರೆಸ್ಟ್ ಇರೋರಿಗೆ ಖುಷಿಯಾಗತ್ತೆ. ಸೊ ಎಲ್ರಿಗೂ ಶೇರ್ ಮಾಡಿಬಿಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸೊಂದಿಗೆ ಪುನಃ ಸಿಗ್ತೇನೆ ನಿಮಗೆ.